ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರ ಏನಿದೆ ಅದರ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದು ಅಲ್ಲಿ ಹಾವೇರಿಪೇಟೆ ಕಂಟಿಗಲ್ಲಿ ಅನ್ನುವಂಥ ಒಂದು ಜಾಗದಲ್ಲಿ ನಿನ್ನೆ ಒಂದು ಘಟನೆ ಆಗಿತ್ತು. ಆ ಘಟನೆಯಲ್ಲಿ ರಾಘವೇಂದ್ರ ಅನ್ನುವಂಥ ಒಬ್ಬ ಹುಡುಗ ಮನೆಯಲ್ಲಿದ್ದಂಥವನು ಈತ ಗೋವಾದಲ್ಲಿ ಒಂದು ಫಾರ್ಮಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಜದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿರ್ತಾನೆ. ಅವನು ಮತ್ತು ಅವನ ಬ್ರದರು ಮಹಾಂತೇಶ್ ಅಂತ ಒಬ್ಬರು ಇರ್ತಾರೆ. ಅವರು ಗೌಂಡಿ ಕೆಲಸ ಮಾಡ್ತಾರೆ. ಈ ಮಹಾಂತೇಶ್ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ಇದ್ದಂಥ ಒಬ್ಬ ವ್ಯಕ್ತಿ ಖವಾಜಾ ಅಲಿಯಾಸ್ ಶದ್ರುದ್ದೀನ್ ಶಿರಹಟ್ಟಿ ಅಂತ, ಖವಾಜಾ ಶಿರಹಟ್ಟಿ ಅಂತ, ಇವನು ಕೂಡ ಗೌಂಡಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇವರಿಬ್ಬರು ತಮ್ಮ ವೈಯಕ್ತಿಕ ವಿಶ್ವಾಸದ ಹಿನ್ನೆಲೆಯಲ್ಲಿ ಒಂದು 10,000 ಅಂತ ಇವನು ಹೇಳ್ತಾನೆ, ಯಾರು ಆರೋಪಿ. ಆದರೆ ಈ ಫಿರ್ಯಾದ್ದಾರ ಅಣ್ಣ ಮಹಾಂತೇಶ್ ಹೇಳುವಂಥದ್ದು 10,000 ಇಸ್ಕೊಂಡಿದ್ದೆ ಅಷ್ಟೇ ಅಂತ. ಬಟ್ ಆರೋಪಿ ಹೇಳುವಂಥದ್ದು 25,000 ಇಸ್ಕೊಂಡಿದ್ದ ಅಂತ. ಆ ಹಣ ಇಸ್ಕೊಂಡು ಸುಮಾರು 1-1.5 ವರ್ಷ ಆದ್ರೂ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಸಾಕಷ್ಟು ಬಾರಿ ಸಂಘರ್ಷ ಮಾಡ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ, ಎಳೆದಾಡ್ಕೊಂಡಿದ್ದಾರೆ. ಮತ್ತು ನೀನು ಕೊಡಲಿಲ್ಲ ಅಂತಂದರೆ ನಿನಗೆ ಕೊಲೆ ಮಾಡ್ತೀನಿ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಯಾರು ಇರ್ತಾರೋ ಅವ್ರನ್ನ ಯಾರನ್ನೂ ಬಿಡಲ್ಲ ಅಂತೆಲ್ಲ ಥ್ರೆಟನ್ ಮಾಡಿದ್ದು ಕೂಡ ಇರುತ್ತೆ. ಈ ಯಾವ ವಿಷಯನೂ ಅವ್ರು ಪೊಲೀಸ್ ಠಾಣೆಗೆ ತರುವಂಥದ್ದಾಗಲಿ ಏನೂ ಮಾಡಿಲ್ಲ. ಅವ್ರವ್ರ ಹಂತದಲ್ಲೇ ಸಾರ್ಟ್ಔಟ್ ಮಾಡ್ಕೋಬೇಕು ಅಂತ ಇದ್ದರು ಅನಿಸುತ್ತೆ. ಈ ಮಧ್ಯ ಇವನು ಏನಿದ್ದಾನೆ ಖವಾಜಾ ಶಿರಹಟ್ಟಿ ಏನಿದ್ದಾನೆ, ಇವನು ನಿನ್ನೆ ಮಧ್ಯಾಹ್ನ ಮನೆ ಹತ್ರ ಬಂದು ಒಂದು ರೌಂಡ್ ಗಲಾಟೆ ಮಾಡಿ ಆಮೇಲೆ ವಾಪಸ್ ಹೋಗಿ ಅವನ ಜೊತೆ ಇನ್ನೊಬ್ಬನ ಜೊತೆ ಕರ್ಕೊಂಬಂದು ಆಮೇಲೆ ಒಂದಿಬ್ಬರನ್ನ ಏನೋ ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಅಕಸ್ಮಾತ್ ಇಮಿಡಿಯೇಟ್ ಆ ಕೆಲಸ ಸಕ್ಸಸ್ ಆದರೆ ನಿಮ್ಮದು ಸಹಾಯ ಬೇಕಾಗುತ್ತೆ ಅಂತ ಒಂದಿಬ್ಬರನ್ನ ಸ್ಟ್ಯಾಂಡ್ ಬೈ ಇಟ್ಟು ಇಬ್ಬರು ಇವನು ಮಹಾಂತೇಶ್ ಮನೆಗೆ ಹೋಗ್ತಾರೆ. ಮಹಾಂತೇಶ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಮನೆಗೆ ಹೋಗೋ ಟೈಮಲ್ಲೇ 1-2 ಚಾಕುಗಳನ್ನು ಖರೀದಿ ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಬೋಲ್ಟ್ ಹಾಕ್ಕೊಂಬಿಟ್ಟು ಅಲ್ಲಿ ಒಳಗಡೆ ಇದ್ದ ಮಹಾಂತೇಶ್ ಇದ್ದಾನೆ ಅಂತಂದು ನುಗ್ಗಿ ಅವ್ನು ಹೊಡಿಲಿಕ್ಕೆ ಹೋದಾಗ ಮಹಾಂತೇಶ್ ಇರೋದಿಲ್ಲ. ಅವನ ತಮ್ಮ ರಾಘವೇಂದ್ರ ಅಂತಿರ್ತಾನೆ. ಅವನು ನನಗೆ ಯಾಕೆ ಹೊಡೆಯಕತ್ತೀರಿ, ನಾನೇ ಮಾಡಿದ್ದೀನಿ, ನಮ್ಮ ಅಣ್ಣ ಇಲ್ಲ ಅಂತಂದರೆ ನಿಮ್ಮ ಅಣ್ಣಂಗೂ ಹೊಡೆಯೋಣ ಅಂತಿದ್ವಿ, ನಿಮ್ಮ ಮನೇಲಿ ಯಾರು ಸಿಕ್ಕರೂ ಬಿಡ್ತಿರೋದಿಲ್ಲ, ನೀನು ಸಿಕ್ಕಿಯಾ ನಿನಗೆ ಹೊಡಿತಾ ಇದ್ದೀವಿ ಅಂತ ಅವನಿಗೆ ಚಾಕು ಹಾಕಿರುವಂಥದ್ದು ಕಂಡು ಬಂತು. ಆ ಘಟನೆ ಇಮಿಡಿಯೇಟಾಗಿ ನಾವು ಇಂಜುರಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಚಾಕು ಬೆನ್ನಲ್ಲೇ ಸಿಗಾಕೊಂಡಿರುವಂಥದ್ದು. ಮತ್ತು ನಾವು ಒಂದೇ ಸಿಂಗಲ್ ಸ್ಟ್ಯಾಬ್ ಇಂಜುರಿ ಇದೆ ಅಂತ ಮಾಡಿದ್ವಿ. ಬಟ್ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6 ಸರಿ ಅವನು ಸ್ಟ್ಯಾಬ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದ್ರ ಜೊತೆಗೆ ಆ ಸ್ಟ್ಯಾಬ್ ಇಂಜುರಿ ಸ್ವಲ್ಪ ವೈಟಲ್ ಆರ್ಗನ್ಸ್ ಹತ್ತತ್ರ ಹೋಗಿದೆ. ಹಾಗಾಗಿ ರಾತ್ರಿ ಸರ್ಜರಿ ಆದಂಥ ಸಂದರ್ಭದಲ್ಲಿ ಖುದ್ದು ಕಿಮ್ಸ್ ಡೈರೆಕ್ಟ್ರು ಏನು ಹೊಸಮನಿ ಅಂತ ಹೊಸಬ್ರು ಬಂದಿದ್ದಾರೆ, ಅವರು ಖುದ್ದು ಹಾಜರಿದ್ದು ತಮ್ಮ ಎಲ್ಲ ಸಂಪೂರ್ಣ ತಂಡನ ಅಲ್ಲಿ ನಿಯೋಜನೆ ಮಾಡಿ ಆಪ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕ್ರಿಟಿಕಲ್ ಆಗಿತ್ತು ಒಂದು ಸ್ಟೇಟ್ ಏನಿದೆ ರಾಘವೇಂದ್ರಂದು. ಸೊ ಈಗ ಬೆಳಗ್ಗೆ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ICUಲಿದ್ದಾರೆ ಮತ್ತು ಔಟ್ ಆಫ್ ಡೇಂಜರ್ ಇದ್ದಾರೆ ಅನ್ನೋದು ಹೇಳಿದ್ದಾರೆ. ಈ ಮಧ್ಯ ಆರೋಪಿ ಕೃತ್ಯ ಎಸಗಿದ ನಂತರ ಹಳಿಯಾಳದ ಕಡೆ ಹೋಗಿದ್ದಾನೆ. ಅದರಲ್ಲಿ 2 ಆರೋಪಿಗಳಲ್ಲಿ ಒಬ್ಬ ತಪ್ಪಿಸ್ಕೊಂಡು ನಿನ್ನ ಪಾಡಿ ನೀನು ಹೋಗು ಅಂತ ಹೇಳಿಬಿಟ್ಟು ಆ ಪ್ರಮುಖ ಆರೋಪಿ ಏನಿದೆ ನಿನ್ನೆ ಹಳಿಯಾಳದ ಕಡೆ ಹೋಗಿದ್ದಾನೆ. ಹಳಿಯಾಳಕ್ಕೆ ಹೋಗಿ ಆಮೇಲೆ ಅಲ್ಲೆಲ್ಲ ಯಾರ್ಯಾರ ಹತ್ರ ಸಂಪರ್ಕ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆಲ್ಲ ಪ್ಲ್ಯಾನ್ ಮಾಡೋಕ್ಕೆಲ್ಲ ಇದು ಮಾಡಿದಾಗ ಬೇಡ ತಪ್ಪಿಸ್ಕೊಂಡು ಹೋಗ್ಬೇಡ ಅಂತೆಲ್ಲ ಏನೋ ಯಾರೋ ಹೇಳಿದರು ಅಂತಂದು ಈ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸ್ಟೇಷನ್ ಪ್ರಿಮೈಸಸ್ಸಲ್ಲೇ ಮೂವ್ಮೆಂಟ್ ಮಾಡ್ತಾಯಿದ್ದಾನೆ ಅಂತ ಕಂಡು ಬಂದು ಇಮಿಡಿಯೇಟ್ ನಮ್ಮ ಆಫೀಸರ್ ಸ್ಟಾಫ್ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ನಾನೊಬ್ಬನೇ ಇನ್ವಾಲ್ವ್ ಆಗಿದ್ದೀನಿ, ಇದರಲ್ಲಿ ಯಾರೂ ಇಲ್ಲ ಅಂತ ಭಾಳ ವಾದ ಮಾಡಿದ್ದಾನೆ. ಆ ನಂತರದಲ್ಲಿ ನಮಗೆ ಬೇರೆ ಅಲ್ಲಿ ಐ ವಿಟ್ನೆಸ್ಸಸ್ಸು ಮತ್ತು ನಮಗಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕ ಎವಿಡೆನ್ಸು ಮತ್ತು ಆ ವಿಕ್ಟಿಮ್ ಯಾರಿದ್ದ ವಿಕ್ಟಿಮ್ ಹೇಳಿಕೆ ಅದನ್ನೆಲ್ಲ ಆಧಾರ ಮಾಡಿಕೊಂಡು ಇನ್ನೂ ಯಾರಿದ್ದಾರೆ ಅಂತ ವೆರಿಫೈ ಮಾಡಿದಾಗ ನಂತರದಲ್ಲಿ ಅವನು ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ನಂತರದಲ್ಲಿ ನಾವು ಸ್ವಲ್ಪ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ತೇನೆ, ನಾನೊಬ್ಬನೇ ಫೈನಲ್ ಮಾಡಿ ಇನ್ನೊಬ್ಬನ ಹಾಕೋದು ಬೇಡ, ಮತ್ತು ಇನ್ಯಾರಿದ್ದಾರೆ ಅದೆಲ್ಲ ನಾನು ಹೇಳಲ್ಲ ಹಂಗೆ ಅಂತ. ನಂತರ ಫರ್ದರ್ ಇಂಟ್ರಾಗೇಷನ್ ಆದಾಗ ಕಡೆಗೆ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಎಲ್ಲಿ ಅವರು ಒಂದು ಇನ್ಸಿಡೆಂಟ್ ಬಗ್ಗೆ ಪ್ಲ್ಯಾನ್ ಮಾಡಿದರು, ಕೂತ್ಕೊಂಡು ಡಿಸ್ಕಸ್ ಮಾಡಿದರು ಆ ಜಾಗವನ್ನು. ಮತ್ತು ಅಲ್ಲಿ ಆರೋಪಿಗಳು ಅಲ್ಲೇ ಸುತ್ತಮುತ್ತ ಇರ್ತಾರೆ. ಅಕಸ್ಮಾತ್ ನಾನು ಈ ಥರ ನಿಮ್ಮ ವರ್ಷಕ್ಕೆ ಸಿಗೋದು ಗೊತ್ತಿಲ್ಲ ಅವ್ರಿಗೆ, ಇವತ್ತು ಮಧ್ಯಾಹ್ನದ ಮೇಲೆ ಈ ಕಡೆ ಎಲ್ಲರೂ ಸಿಗೋಣ ಅಂತ ಮಾತಾಡ್ಕೊಂಡಿದ್ವಿ, ಅಲ್ಲೆಲ್ಲರೂ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಈಗ ಬೇರೆ ಆರೋಪಿಗಳ ಹೆಸರು ಹೇಳಬಾರ್ದು ಅನ್ನೋದು ಇನ್ನು ಉದ್ದೇಶ ಆಗಿತ್ತು. ಅವ್ರ ಆರೋಪಿಗಳ ಹೆಸರು ಕೂಡ ಹೇಳಿದ ಮೇಲೆ ಮತ್ತು ಅವ್ರನ್ನೆಲ್ಲ ಇವಾಗ ಅರೆಸ್ಟ್ ಮಾಡಿದ್ರೆ ನನಗೆ ಅವರೇನೇನು ಮಾತಾಡ್ಕೊಂಡಿದ್ರು ಅದು ವರ್ಕೌಟ್ ಆಗಲ್ಲ ಅಂತಂದು ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ತಳ್ಳಿ ಓಡೋಗಲಿಕ್ಕೆ ಟ್ರೈ ಮಾಡಿದ್ದಾನೆ. ಹ್ಯಾಂಡ್ ಕಫ್ ಹಾಕಿದ್ದಾಗಿಯೂ ಕೂಡ ಅವ್ನು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಮಧ್ಯೆ ನಮ್ಮ ಸ್ಥಳೀಯ ಅಧಿಕಾರಿ ಯಾರು ಅವನ್ನ ಕರ್ಕೊಂಡು ಹೋಗಿದ್ರು
ಒಂದು ರೌಂಡ್ ಏರ್ ಫೈರ್ ಮಾಡಿ ವಾರ್ನ್ ಕೊಟ್ಟಿದ್ದಾರೆ. ಅದಾದಮೇಲೆ 2 ರೌಂಡ್ ಅವನ ಮೇಲೆ ಫೈರ್ ಮಾಡಿದರೆ ಒಂದು ಎಡಗಾಲಿಗೆ ತಗಲಿ ಅಲ್ಲಿ ವಶಕ್ಕೆ ತೊಗೊಂಡಿದ್ದಾರೆ. ಈಗ ಧಾರವಾಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಪ್ರೋಸೆಸ್ಸಲ್ಲಿ ಇನ್ಸ್ಪೆಕ್ಟರ್ ದಯಾನಂದ್ ಅವ್ರಿಗೂ ಕೂಡ ಸ್ವಲ್ಪ ಅವನ್ನ ಹಿಡಿಯುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮತ್ತು ಮುಸ್ತಫಾ ಅಂತ ನಮ್ಮ ಸ್ಟಾಫ್ ಏನಿದ್ರು ಹೆಡ್ ಕಾನ್ಸ್ಟೇಬಲ್ ಅವ್ರಿಗೂ ಕೂಡ ಅವನು ಕಲ್ಗಿಲೆಲ್ಲ ತೋರಲಿಕ್ಕೆ ಟ್ರೈ ಮಾಡಿದ್ದಾನೆ. ಅವಾಗ ಅವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿ ಆಗಿದೆ. ಬಟ್ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಇತರ ಆರೋಪಿಗಳನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ.